ಹಲೋ ಗೈಸ್, ತುಂಬ ದಿನಗಳ ನಂತರ ವ್ಲೋಗ್ ಮಾಡ್ತಾ ಇದ್ದೇನೆ. ಆಟಿ ಅಮಾವಾಸ್ಯೆ ದಿನ ಊರಿಗೆ ಹೋಗುವಂತಹ ವ್ಲೋಗ್. ನಾನು ಕೇರಳದ ಪಾಲಕ್ಕಾಡಿಂದ ಮಂಗಳೂರಿಗೆ ಬರ್ತಾ ಇದ್ದೇನೆ. ಹಸ್ಬೆಂಡ್ ಮನೆ ಕೇರಳ, ಹಾಗಾಗಿ ಅಲ್ಲಿಂದ ಬರ್ತಾ ಇರುವಂಥದ್ದು. ಆಟಿ ಅಮಾವಾಸ್ಯೆ ಹಿಂದಿನ ದಿನ ಇಲ್ವಾ, ರಾತ್ರಿ ಟ್ರೈನ್ ಬುಕ್ ಮಾಡಿದ್ದೆ. ನೋಡಿ, ಸ್ಟೇಷನ್ಗೆ ಬಂದ್ವಿ. ಸ್ಟೇಷನಲ್ಲಿ ತುಂಬ ರಶ್ ಇತ್ತು. ಈ ಟ್ರೈನ್ ಹೋಗಿ ನೆಕ್ಸ್ಟ್ ಟ್ರೈನ್ ಬರಬೇಕು. ಅದು ನಮ್ಮ ಟ್ರೈನ್ 10:45ಗೆ ಇತ್ತು. ನಾನು ಕೇರಳದಿಂದ ನೈಟೇ ಬರೋದು, ಯಾಕಂತ ಹೇಳಿದರೆ ಟ್ರೈನಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಆಗುತ್ತಲ್ಲ. ಸ್ಲೀಪರಲ್ಲಿ ಬರುವಂಥದ್ದು, ಮಲಗಿ ಬರುವಂಥದ್ದು. ಸುಸ್ತೆಲ್ಲ ಇರೋದಿಲ್ಲ, ಕಡಿಮೆ ಇರುತ್ತೆ. ಅಷ್ಟು ಕೂಡ ಸುಸ್ತಾದರೂ ಕೂಡ ನಮ್ಮೂರಿನ ಗಾಳಿ ತಾಗಿದ ತಕ್ಷಣ ನನ್ನ ಸುಸ್ತೆಲ್ಲ ಕಡಿಮೆ ಆಗಿ ಹೋಗ್ತದೆ. ನಮ್ಮ ಟ್ರೈನಿಗಾಗಿ ವೆಯ್ಟ್ ಮಾಡಬೇಕು ಅಂತ ಹೇಳಿ ಸೀಟ್ ಹುಡುಕ್ತಾ ಹೋಗ್ತಾ ಇದ್ದೇವೆ. ನನ್ನದೊಂದು ವಿಡಿಯೋ ಅಲ್ಲಿಂದಲೇ. ರಶ್ ಇದ್ದಿದ್ದರಿಂದ ಯಾವ ಸೀಟ್ ಕೂಡ ಖಾಲಿ ಇರಲೇ ಇಲ್ಲ. ಫೈನಲಿ ನಮಗೊಂದು ಸೀಟ್ ಸಿಕ್ತು. ಅಲ್ಲಿ ಕೂತ್ಕೊಂಡ್ವಿ. ಹಾಯ್ ಹೇಳು ಅಂತ ಹೇಳಿ ನನ್ನ ಮಗನ ಹತ್ರ ಹೇಳ್ತಾ ಇದ್ದೇನೆ. ಅವ ಹೇಳ್ತಾ ಇಲ್ಲ. ಇದು ನೋಡಿ ನನ್ನ ಹಸ್ಬೆಂಡ್, ಮಗು ಮತ್ತು ನಾನು. ಫೈನಲಿ ಟ್ರೈನ್ ಬಂತು. ನಾವು ಟ್ರೈನ್ ಹತ್ತಿದ್ವಿ. ಆಮೇಲೆ ಹಸ್ಬೆಂಡ್ ಟಿಕೆಟ್ ನೋಡಿ, ಸೀಟ್ ಎಲ್ಲ ನೋಡಿ ಕನ್ಫರ್ಮ್ ಮಾಡಿಕೊಂಡು ಹತ್ತಿದ್ವಿ. ಹಸ್ಬೆಂಡ್ನ ಬ್ಯಾಗಲ್ಲಿ ಒಂದು ಮಾವಿನ ಗಿಡ ಉಂಟು. ನಾನಲ್ಲಿ ಕೇರಳದಿಂದ ಒಂದು ಮಾವಿನ ಗಿಡ ಇಲ್ಲಿ ಊರಿಗೆ ತರ್ತಾ ಇರುವಂಥದ್ದು. ಮಲ್ಲಿಕಾ ಮಾವಿನ ಗಿಡದ್ದು ಮಾವಿನ ಬೀಜ ಹಾಕಿ ಗಿಡ ಬಂದಿದ್ದದು. ನಮ್ಮ ಸೀಟಲ್ಲಿ ನಾವು ಕೂತ್ಕೊಂಡ್ವಿ. ಮಿಡಲ್ ಬರ್ತಲ್ಲಿ ಒಬ್ಬರು ಮಲಗಿದ್ರು. ಹಾಗೆ ನನಗೆ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಸ್ಬೆಂಡ್ನ ಸೀಟಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಅವರು ಇಬ್ಬರು ಚೆನ್ನಾಗಿ ಕೂತಿದ್ದಾರೆ. ನೈಟ್ ಆದ್ದರಿಂದ ಎಲ್ಲರೂ ಮಲಗಿದ್ರು, ಹಾಗಾಗಿ ಲೈಟ್ ಹಾಕಲಿಲ್ಲ. ಆಮೇಲೆ ಟ್ರೈನ್ 10:45 ಶಾರ್ಪಿಗೆ ಆಗುವಾಗ ಟ್ರೈನ್ ತೆಗೆದ್ರು. ಗಾಡಿ ಹೊರಡಿತು. ಪಕ್ಕದಲ್ಲಿ ಅಂದರೆ ಮಿಡಲ್ ಬರ್ತಲ್ಲಿ ಮಲಗೋ ಒಬ್ಬರು ಹಸ್ಬೆಂಡ್ ಪಕ್ಕ ಕೂತ್ಕೊಂಡಿದ್ದಾರೆ. ಒಂದು ಅಂಕಲ್ ತುಂಬ ಹೊತ್ತು ಮಾತಾಡಿದರು. ಅವರ ಫ್ಯಾಮಿಲಿ ಮೆಂಬರ್ಸನ್ನು ಪರಿಚಯ ಮಾಡಿಕೊಟ್ರು. ಅವರು ತಮಿಳ್ನಾಡಿನವರು. ಅವರಿಗೆ ತಮಿಳ್ ಬರುತ್ತೆ, ಮಲಯಾಳಂ ಬರುತ್ತೆ, ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಎಲ್ಲ ಭಾಷೆ ಬರುತ್ತೆ. ಎಲ್ಲದರಲ್ಲೂ ಮಾತಾಡ್ತಾರೆ. ಯಾವ ಭಾಷೆಯಲ್ಲಿ ಮಾತಾಡಿದ್ರು ಕೂಡ ಮಾತಾಡ್ತಾರೆ. ತುಂಬ ಮಾತಾಡಿದರು, ಊರ ಬಗ್ಗೆ ಎಲ್ಲ ಹೇಳಿದರು. ಫೈನಲಿ ನಾವು ಟ್ರೈನ್ನಿಂದ ಇಳಿದ್ವಿ, ಮಂಗಳೂರು ತಲುಪಿದ್ವು. ನೋಡಿ ನನ್ನ ಮುಖ ನೋಡಿ, ನಿದ್ದೆಯಿಂದ ಎದ್ದು ಬಂದು ಕೂತದ್ದಾಯ್ತಾ. ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತು ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ತೊಳೆದು ಹೊರಟ್ವಿ ಎಕ್ಸಿಟ್ ಆಗಲಿಕ್ಕೆ ಸ್ಟೇಷನಿಂದ. ಎಷ್ಟು ಬೇಗ ಆಗಲಿ, ಎಷ್ಟು ಲೇಟ್ ಆದರೂ ಕೂಡ ಆಗಲಿ, ರೈಲ್ವೆ ಸ್ಟೇಷನಲ್ಲಿ ಜನ ಇದ್ದೇ ಇರ್ತಾರೆ. ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ. ನೋಡಿ, 5:45 ಟೈಮು. ಎಷ್ಟು ಮಂದಿ ಇದ್ದಾರೆ ನೋಡಿ ರೈಲ್ವೆ ಸ್ಟೇಷನಲ್ಲಿ. ಒಂದೊಂದು ಟ್ರೈನ್ ಬರುವಾಗ ಹತ್ತಲಿಕ್ಕೂ ಜನ ಇದ್ದಾರೆ, ಇಳಿಲಿಕ್ಕೂ ಜನ ಇದ್ದಾರೆ. ನೋಡಿ ಮಂಗಳೂರು ಸ್ಟೇಷನ್ ಹೇಗಿದೆ, ತುಂಬಾ ಚೆನ್ನಾಗಿದೆ ಸ್ಟೇಷನ್ ಅಂತೂ. ಮಂಗಳೂರು ರೈಲ್ವೆ ಸ್ಟೇಷನಲ್ಲೂ ಕೂಡ, ಪಾಲಕ್ಕಾಡ್ ರೈಲ್ವೆ ಸ್ಟೇಷನಲ್ಲೂ ಕೂಡ ಈ ಎಡೆಯಾಗಿ ತುಂಬಾ ಚೇಂಜಸ್ ಬಂದಿದೆ, ತುಂಬ ಅಪ್ಗ್ರೇಡ್ ಆಗಿದೆ. ಸ್ಟೇಷನಿಂದ ಇಳಿದು ಲಾಲ್ಬಾಗಿಗೆ ಹೋಗುವ, ಅಲ್ಲಿ ಬೇಗ ಬಸ್ ಇರುತ್ತೆ ಅಂತ ಹೇಳಿ ಲಾಲ್ಬಾಗ್ ಕಡೆ ಹೊರಟ್ವಿ ಆಟೋದಲ್ಲಿ. ಆಟೋದವರಾದರೆ ಅವರಿಗೆ ಇಷ್ಟ ಬಂದಂತೆ ಚಾರ್ಜ್ ಮಾಡ್ತಾರಪ್ಪ. 150 ರೂಪೀಸ್ ಅಂತೆ. 6 ಗಂಟೆ ನಂತರ 80 ರೂಪೀಸ್ ಅಂತೆ. ಅದು ಏನು ಹಾಗೆ. ಆಮೇಲೆ ಅವರು ಹೇಳಿದ ಹಣ ಕೊಟ್ಟು ಅಲ್ಲಿಂದ ಹೋಟೆಲ್ಗೆ ಹೋದ್ವಿ ಟೀ ಕುಡಿಲಿಕ್ಕೆ ಅಂತ ಹೇಳಿ. ಟೀ ಕುಡಿದ ತಕ್ಷಣ ಬಸ್ ಕೂಡ ಬಂತು. ಬಸ್ ಹತ್ಕೊಳ್ತ್ವಿ. ಧರ್ಮಸ್ಥಳಕ್ಕೆ ಹೋಗುವಂತಹ ಬಸ್. ಅಲ್ಲಿಂದ ಒಂದು ವಿಡಿಯೋ. ನನ್ನ ಬೊಟ್ಟೆಲ್ಲ ಹೋಗಿದೆ. ಪಾಲಕ್ಕಾಡಲ್ಲಿ ಮಳೆ ಇರಲಿಲ್ಲ, ಹಾಗಾಗಿ ಕೊಡೆ ಕೂಡ ತಗೊಂಡಿಲ್ಲ, ಏನು ಕೂಡ ತಗೊಂಡು ಬಂದಿಲ್ಲ. ಇಲ್ಲಿ ಮಂಗಳೂರು ಇಳಿದ ತಕ್ಷಣ ಎಲ್ಲ ಕಡೆ ಒದ್ದೆ ಉಂಟು, ಮಳೆ ಉಂಟು ಅನಿಸ್ತದೆ ಅಂತ ಹೇಳ್ತಾ ಬಂದ್ವಿ. ಬಸ್ ಅಲ್ಲಿಂದ ಮೂವ್ ಆಯಿತು. ನೋಡಿ ಮಳೆ ಬರುವ ಲಕ್ಷಣ ಹೇಗೆ ಉಂಟು ಅಂತ. ಮಳೆ ಬಂದು ಹೋಗಿತ್ತು ಅನಿಸುತ್ತೆ, ಅಲ್ಲಲ್ಲಿ ನೀರಿತ್ತು. ಬಸ್ ಅಲ್ಲಿಂದ ಮೂವ್ ಆಯಿತು. ಬಸ್ಸಲ್ಲಿ ಮತ್ತೆ ಒಂದು ವಿಡಿಯೋ. ಹಸ್ಬೆಂಡಿಗೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಹಿಂಸೆ ಕೊಡ್ತಾ ಇದ್ದೆ, ಅಲ್ಲಿ ವಿಡಿಯೋ ಮಾಡಿ. ಮಗುವಿಗೆ ಸ್ವಲ್ಪ ಸುಸ್ತಾಗಿತ್ತು, ನೋಡಿ ಮಲ್ಕೊಂಡಿದ್ದಾನೆ ಹೇಗೆ. ನಮ್ಮ ಊರು ನೋಡಿ ಎಷ್ಟು ಚೆನ್ನಾಗಿದೆ. ಮಳೆಗಾಲ ಆದ್ದರಿಂದ ಹಸಿರಾಗಿದೆ. ಬೆಳಿಗ್ಗೆ ಸೂರ್ಯೋದಯ, ಹಸಿರು, ತುಂಬಾ ಫ್ರೆಶ್ನೆಸ್ ಫೀಲ್ ಆಗ್ತಾಯಿತ್ತು. ಎಂಥ ಸುಸ್ತಿದ್ರೂ ಕೂಡ ಈ ಬಸ್ಸಲ್ಲಿ ಹೋಗುವಾಗ ತಣ್ಣನೆಯ ಗಾಳಿ ನಮ್ಮನ್ನು ಬಂದು ಸೋಕುವಾಗ ಆ ಸುಸ್ತು ಎಲ್ಲ ಮಾಯ ಆಗಿ ಹೋಗ್ತದೆ. ನನ್ನ ಸುಸ್ತು ಮಾತ್ರ, ಯಾಕಂತ ಹೇಳಿದರೆ ಇದು ನನ್ನ ಊರಲ್ಲ, ನಮ್ಮ ಊರು ಅನ್ನುವಂಥ ಒಂದು ಪ್ರೀತಿ ಕೂಡ ಒಂದು ಕಾರಣ. ಬಂದು ಮೇಯ್ನ್ ವಿಷಯವೇ ಮರ್ತೋಯಿತು. ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ಬೆಳ್ತಂಗಡಿ ಬಂದು ತಲುಪಿದ್ವಿ. ಅಲ್ಲಿ ಬೆಳ್ತಂಗಡಿ ಇಳಿದ ತಕ್ಷಣ ಕಷಾಯ ಇತ್ತು, ಮೆಂತೆಯ ಗಂಜಿ ಕೂಡ ಇತ್ತು. ಇದು ರಾಜಕೇಸರಿ ಯುವಕರಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಒಂದು ಪ್ರಯತ್ನ. ನಾನು ಮತ್ತು ಹಸ್ಬೆಂಡ್ ಅಲ್ಲಿಂದಲೇ ಕಷಾಯ ಕುಡಿದ್ವಿ. ತುಂಬ ಮಂದಿ ಕಷಾಯ ಕುಡಿತಾ ಇದ್ರು. ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲಿಕ್ಕೆ ಸಿಕ್ತು. ಯಾಕಂತ ಹೇಳಿದ್ರೆ ನಮ್ಮ ಕೊಲ್ಲಿಯ ಬಸ್ ಬಂದಿರಲಿಲ್ಲ. 7:15 ಆಗುವಾಗ ಕೊಲ್ಲಿ ಬಸ್ ಬಂತು, ಅದಕ್ಕೆ ಹತ್ತಿದ್ವಿ. ಅದು ಹೊರಟಿತು. ಅಲ್ಲಿಂದ ಒಂದು ವಿಡಿಯೋ ನೋಡಿ. ಫೈನಲಿ ನಮ್ಮ ಊರು ತಲುಪಿದ್ವಿ.
ಈ ಪ್ಲೇಸ್ ನೋಡುವಾಗ ಒಂದು ಖುಷಿ ಆಗತ್ತೆ. ನೀವೇ ನೋಡಿ ಎಷ್ಟು ಖುಷಿ ಆಗತ್ತೆ. ಹೊಳೆ, ಮರಗಳು, ಬೆಟ್ಟ, ಮೋಡ, ಹಕ್ಕಿ, ಹಸುಗಳು. ಕೊಲ್ಲಿ ತಲುಪಿದ್ವಿ ಅಂತ ಹೇಳಿ ತಮ್ಮನಿಗೆ ಕಾಲ್ ಮಾಡಿದೆ. ತಮ್ಮ ಪಿಕಪ್ ಮಾಡಲಿಕ್ಕೆ ಅಂತ ಹೇಳಿ ಜೀಪ್ ಹಿಡ್ಕೊಂಡು ಕೊಲ್ಲಿಗೆ ಬಂದ. ನಾನು, ಹಸ್ಬೆಂಡ್, ತಮ್ಮ ಮನೆಗೆ ಹೋದ್ವಿ. ಫೈನಲಿ ಮನೆ ತಲುಪಿದ್ವಿ. ನೋಡಿ, ಮನೆ ತಲುಪಿ ಬೇಗ ಬೇಗ ಫ್ರೆಶ್ ಅಪ್ ಆಗಿ ದಾನ ಬಿಡಲಿಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ. ಇಲ್ಲಿ ದಾನ ಬಿಟ್ಟು ಬೇಕು ನಮಗೆ ಟೆಂಪಲ್ಗೆ ಹೋಗಲಿಕ್ಕೆ. ನಾವು ಬರಲಿಕ್ಕೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರು ಅಮ್ಮ ಮತ್ತು ಅಪ್ಪ. ಹಾಗಾಗಿ ಬೇಗ ಬೇಗ ದಾನ ಬಿಟ್ಟು ಅಲ್ಲಿಂದ ಬಂದು ಡ್ರೆಸ್ಅಪ್ ಆಗಿ ಮತ್ತೆ ಜೀಪಲ್ಲಿ ಏರಿ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಕೂತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ನನ್ನ ಅಮ್ಮ ಮತ್ತು ನಮ್ಮ ಅಜ್ಜಿ. ಇದು ನನ್ನ ಅಜ್ಜಿ ನೋಡಿ, ಅಮ್ಮನ ಅಮ್ಮ. ಈ ಥರ ಸ್ಪೆಷಲ್ ಡೇಸಲ್ಲೇ ಎಲ್ಲರೂ ಕೂಡ ಹೊರಗೆ ಹೋಗಲಿಕ್ಕೆ ಅವಕಾಶ ಸಿಗುವಂಥದ್ದು. ಎಲ್ಲರೂ ಕೂಡ ನಮ್ಮ ಗ್ರಾಮ ದೇವತೆಯಾದ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಎಲ್ಲ ಕೈ ಮುಗಿದು ಅಲ್ಲಿಂದ ಎಲ್ಲರೂ ಕೂಡ ಸೂರ್ಯ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ನೋಡಿ, ಅಲ್ಲಿ ಸೈಡಲ್ಲಿ ಗಾಡಿ ನಿಲ್ಲಿಸಿ ನಾನು ಮತ್ತು ಹಸ್ಬೆಂಡ್ ಒಂದು ವೀಡಿಯೋ ತೆಗೊಂಡ್ವಿ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಟೆಂಪಲ್ ಒಳಗೆ ಹೋದ್ವಿ. ತುಂಬಾ ರಶ್ ಇತ್ತು. ಸ್ಪೆಷಲ್ ದಿನ ಆದ್ದರಿಂದ ತುಂಬಾ ರಶ್ ಇತ್ತು. ತೀರ್ಥಸ್ಥಾನಕ್ಕೆ ಎಲ್ಲದಕ್ಕೂ ರಶ್ ಇತ್ತು. ಟೆಂಪಲಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಸಿಕ್ಕಿದ್ಲು. ಸ್ವಲ್ಪ ಮಾತಾಡಿದ್ವಿ. ಅವಳು ಸಿಕ್ಕ ಖುಷಿಯಲ್ಲಿ ಅವಳ ವೀಡಿಯೋ ತೆಗಿಲಿಕ್ಕೆ ಮರ್ತೋಯ್ತು. ಆಮೇಲೆ ಬರಬೇಕಾದ್ರೆ 2 ಕೋತಿಗಳಿತ್ತು. ಸುಮ್ಮನೆ ಒಂದು ವೀಡಿಯೋ ತೆಗಿವ ಅಂತ ಹೇಳಿ ತೆಗೆದಂಥದ್ದು. ಟೆಂಪಲಿಂದ ಬರಬೇಕಾದ್ರೆ ತುಂಬ ಲೇಟಾಗಿತ್ತು. ತುಂಬ ಹಸಿವಾಗ್ತಾ ಇತ್ತು. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬ್ಯಾಕ್ ಟು ನಾರ್ಮಲ್ ಡ್ರೆಸ್ಸಿಗೆ ಬಂದ್ವಿ. ಆಮೇಲೆ ಬೇಗ ಹೋಗಿ ಊಟ ಮಾಡಿದ್ವಿ. ಬೆಳಿಗ್ಗೆದು ಊಟ ಮಾಡಬೇಕಾದ್ರೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಒಂದು 2 ಗಂಟೆ ಆದ ನಂತರ ನನ್ನ ತಂಗಿ ಬಂದಳು. ಮಾಡೆಲ್ ಶೂಟ್ ಮಾಡುವ ಅಂತ ಅವಳ ಹತ್ರ ಹೇಳಿದ್ದೆ. ಹಾಗಾಗಿ ಅವಳು ಕೂಡ ಬಂದಿದ್ಲು. ಪಾಪ ಅವಳಿಗೊಂದು ಬಿಗ್ ಥ್ಯಾಂಕ್ ಯು ಹೇಳಬೇಕು. ಯಾಕಂತ ಹೇಳಿದರೆ ನನಗೋಸ್ಕರ ಅವಳು ಬಂದಿರುವಂಥದ್ದು. ಸಂಜೆ ನೋಡಿ ಈ ಥರದ್ದು ಸ್ವಲ್ಪ ಕಾರ್ಯಕ್ರಮ ಇತ್ತು. ತೀರ್ಕೊಂಡವರಿಗೆ ಇದು ಹಾಕುವಂಥದ್ದು. ಈ ಕಡೆ ಸೈಡಲ್ಲಿ ಒಂದು ವೆಜ್ ಪ್ಲೇಟ್ ಇದೆ. ಅದು ನನ್ನ ಅಜ್ಜಂದು. ಅವರು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ಅವರಿಗೆ ಸೈಡಲ್ಲಿ ಹಾಕಿರುವಂಥದ್ದು. ಬಾಕಿಯೆಲ್ಲ ನಮ್ಮ ಫ್ಯಾಮಿಲಿಯವರು. ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಅವತ್ತು ನಾವು ದೊಡ್ಡಪ್ಪನವರು ಫ್ಯಾಮಿಲಿಯಾಗಿ ಹಾಗೆ ಚಿಕ್ಕಪ್ಪನ ಫ್ಯಾಮಿಲಿಯವರು ಇದ್ದರು ಮನೆಯಲ್ಲಿ. ನಾವೆಲ್ಲ ಹತ್ರ ಫ್ಯಾಮಿಲಿ ಅಂದರೆ ದೂರ ಇಲ್ಲ. ಒಂದೇ ಅಂಗಳದ, ನಮ್ಮ ಅಂಗಳದ ಆ ಕಡೆ ದೊಡ್ಡಪ್ಪನ ಮನೆ, ಸ್ವಲ್ಪ ಆ ಕಡೆ ಹೋದರೆ ಚಿಕ್ಕಪ್ಪನ ಮನೆ, ಹಾಗೆ ನಾವು ಹತ್ತಿರ ಇರುವಂಥದ್ದು. ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿಕೊಂಡು ಚೆನ್ನಮನೆ ಆಟ ಆಡಿದ್ವಿ. ಆಂಟಿಯ ಸ್ಪೆಷಲೇ ಚೆನ್ನಮನೆ. ಆಮೇಲೆ ಆಂಟಿ ಹೇಳಿದರು ಎಕ್ಕಡಿ ಆಡುವ ಅಂತ. ನನಗೆ ಗೊತ್ತೇ ಇರಲಿಲ್ಲ, ಹೊಸ ಆಟ ಈ ಸಲ ಆಟಿಯಲ್ಲಿ ನಾನು ಕಲ್ತಿರುವಂಥದ್ದು. ನಾವು ಆಟ ಆಡಬೇಕಾದ್ರೆ 2 ಮಕ್ಕಳು ಇದ್ದರು, ನಂದು ಒಂದು ಚಿಕ್ಕಮ್ಮನದ್ದು. ಇಬ್ಬರು ಕೂಡ ಕಾಯನ್ನು ಹೆಕ್ಕಲಿಕ್ಕೆ ಎಲ್ಲ ಬರ್ತಾಯಿದ್ರಿ. ನೋಡಿ, ಈ ಥರ ಆಡುವಂಥದ್ದು ಎಕ್ಕಡಿ. ನಾನು ಫಸ್ಟ್ ಟೈಮ್ ಕೇಳಿದ್ದು, ನೋಡಿದ್ದು ಕೂಡ, ನಾನು ಕಲ್ತದ್ದು ಕೂಡ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿತ್ತು ಈ ಆಟ ಅಂತೂ. ನೋಡಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ನೀವು ಕೂಡ ಈ ಡೇಯನ್ನು ಎಂಜಾಯ್ ಮಾಡಿದ್ರಿ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.